ಎಲ್ಲರಿಗೂ ನಮಸ್ಕಾರ. ಪಾವಗಡ ತಾಲೂಕು ನಾಗಲಮಡಿಕೆ ಶ್ರೀ ಕ್ಷೇತ್ರವಾದ ಶ್ರೀ ಅಂತ್ಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಥಸಪ್ತಮಿ ಪ್ರಯುಕ್ತ ಪಾವಗಡ ತಾಲೂಕಿನ ನೆರೆಯ ಆಂಧ್ರ ಪ್ರದೇಶದ ಕಮ್ಮದೂರು ಮಂಡಲದ ಯಾಮ ಕುಟುಂಬಸ್ಥರಿಂದ ಕಳೆದ 40 ವರ್ಷಗಳಿಂದ ಮನೆ ದೇವರಾದ ನಾಗಲಮಡಿಕೆ ಶ್ರೀ ಅಂತ್ಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರಥಸಪ್ತಮಿಯಂದು ಪಲ್ಲಕ್ಕಿ ಉತ್ಸವ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದು ವಾಡಿಕೆಯಂತೆ ಕುಟುಂಬ ಸದಸ್ಯರೆಲ್ಲರೂ ಕಳೆದ 4 ದಶಕಗಳಿಂದ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರಿಗೆ ರಥಸಪ್ತಮಿಯಂದು ದೇವಸ್ಥಾನದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳೊಂದಿಗೆ ದೇವರಿಗೆ ಅಭಿಷೇಕಗಳೊಂದಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಸಂಜೆ ವೇಳೆಯಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಿ ಸ್ವಾಮಿಯನ್ನು ಭಜನಾ ತಂಡದೊಂದಿಗೆ ನಾಗಲಮಡಿಕೆ ಹಳ್ಳಿಯಲ್ಲಿ ಸ್ವಾಮಿಯನ್ನು ಹೊತ್ತು ಪಲ್ಲಕ್ಕಿ ಉತ್ಸವವನ್ನು ಮಾಡಿರುತ್ತಾರೆ. ಈ ಪ್ರತೀತಿಯು ಕಳೆದ 40 ವರ್ಷಗಳಿಂದ ಕಮ್ಮದೂರಿನ ಯಾಮ ಕುಟುಂಬಸ್ಥರಾದ ಚಿಕ್ಕತಿಮ್ಮಯ್ಯ ಸ್ವಾಮಿ ಮತ್ತು ಅವರ ಕುಟುಂಬಸ್ಥರು ನೆರವೇರಿಸಿಕೊಂಡು ಬಂದಿರುತ್ತಾರೆ. ಈ ಪಲ್ಲಕ್ಕಿ ಉತ್ಸವವನ್ನು ನಾಗಲಮಡಿಕೆ ಜನತೆಯು ಸ್ವಾಮಿಯ ಪಲ್ಲಕ್ಕಿ ಉತ್ಸವವನ್ನು ಹೊತ್ತು ಸಂಭ್ರಮ ಆಚರಣೆ ಪಡೆಯುವುದು ವಿಶೇಷವಾಗಿರುತ್ತದೆ. ಕಂಬದೂರು ವಾಸಿಯಾದಂತಹ ರಘು ಮಾತನಾಡಿ, ಪ್ರತಿ ವರ್ಷ ನಾಗಲಮಡಿಕೆ ಅಂತ್ಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ರಥೋತ್ಸವ ಮತ್ತು ಪಲ್ಲಕ್ಕಿಗೆ ಕುಟುಂಬ ಸಮೇತ ಬಂದು ದೇವರ ದರ್ಶನ ಮಾಡಿಕೊಂಡು ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿನಿಯೋಗ ಮಾಡಿಕೊಂಡು ಹೋಗುತ್ತೇವೆ ಎಂದು ತಿಳಿಸಿದರು. ಅವ್ರು ಹೋದ್ಮೇಲೆ ನಾವು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡು ಇದು ಮಾಡಿಸ್ತಾ ಇದ್ದೀವಿ. ನಮ್ಮ ಮನೆ ದೇವರು ಕಮ್ಮದೂರು ಗಂಗೂಡಿ ತಿಪ್ಪೇಸ್ವಾಮಿ, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮನ ಈ ಸೇರನ್ನ ವರ್ಷ ನಾವು ನಡೆಸ್ತಾ ಇದ್ದೀವಿ. ಇದರಿಂದ ನಮ್ಮ ಜನಗಳಿಗೆ ನಮಗೆ ತುಂಬ ಖುಷಿ, ಆನಂದ, ನಮ್ಮ ಬುದ್ಧಿ ತುಂಬಾನೇ ನಮಗೆ ಮುಂದೆ ಬರ್ತಾ ಇದ್ದೀವಿ. ಅದರಿಂದ ನಾವು ವರ್ಷನೂ ಈ ಕಾರ್ಯಕ್ರಮನ ಪ್ರತಿ ಇನ್ನು ಮುಂದಕ್ಕೆ ರಥಸಪ್ತಮಿಗೆ ನಾವು ಎವ್ರಿ ವರ್ಷ ಬೆಳಿಗ್ಗೆ ಅಭಿಷೇಕ ಮಾಡಿಸಿ ಸಂಜೆ ರಥ ನಾವು ಉತ್ಸವವನ್ನು ಇಟ್ಕೊಂಡು ಎಲ್ಲ ನಮ್ಮ ಕುಟುಂಬದವರು ಎಲ್ಲ ಸ್ವಲ್ಪ ನಮ್ಮ 200-300 ಜನ ನಾವು ಸೇರಿ ಎಲ್ಲರೂ ಒಗ್ಗಟ್ಟಿನಿಂದ ತುಂಬ ಚೆನ್ನಾಗಿ ನಡೆಸ್ಕೊಂಡು ನಮ್ಮ ಒಂದು ಸಂತೋಷದಿಂದ ನಾವು ದೇವರಿಗೆ ನಮ್ಮ ಭಕ್ತಿ, ನಮ್ಮ ಒಂದು ಭಾವಗಳನ್ನ ತೀರಿಸಿದೆ ಅಂತ ನಾವು ಒಪ್ಕೊಂಡು ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮ ಇದು ಮುಂದೆ ಇನ್ನು ಪ್ರತಿ ವರ್ಷನೂ ಇನ್ನೂ ಚೆನ್ನಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತೀವಿ. ನಮಗೆ ದೇವರು ನಮಗೆ ಆಶೀರ್ವಾದ, ನಮ್ಮ ಕುಟುಂಬದವರಿಗೆ ಎಲ್ಲರಿಗೂ ನಮಗೆ ಈ ದೇವರು ನಮಗೆ ಆಶೀರ್ವಾದ ಅನುಗ್ರಹವನ್ನು ಕೊಟ್ಟು ಕಾಪಾಡಬೇಕೆಂದು ನಮ್ಮ ಹೆಸರು ಬಂದು ತಿಪ್ಪೇಸ್ವಾಮಿಯವರ ಮೊಮ್ಮಗ ಶೇಖರ್ ಬಾಬು ಎಂದು, ನಮ್ಮ ಅಣ್ಣ ಅವರ ಹೆಸರು ಬಂದು ರಘು ಅಂತ, ನಮ್ಮ ಮಾವನವರು ಎಲ್ಲರೂ ಇದ್ದಾರೆ. ಎಲ್ಲರೂ ನಮ್ಮ ಕುಟುಂಬದ ವರ್ಗದವರು ಇಲ್ಲೆಲ್ಲ ಸೇರಿ ಒಕ್ಕೂಟಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ನಮ್ಮ ತಾತನವರ ಊರು ಬಂದು ಕಂದೂರಿನಲ್ಲಿ ಅವರು ಅಲ್ಲಿಂದ ಬಂದು ಇಲ್ಲಿ ಪ್ರತಿ ವರ್ಷ ರಥ ನಡೆಸ್ತಾ ಇದ್ರು. ಈಗ ನಾವು ಅವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಅವರ ಹೆಸರಿನಲ್ಲಿ ಈ ತೇರನ್ನ ಅವರ ಒಂದು ಕುಟುಂಬ ವಂಶಾಭಿವೃದ್ಧಿ ನಾವು ಮಾಡಿಕೊಂಡು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ಇನ್ನು ಮುಂದೆ ಪ್ರತಿ ವರ್ಷನೂ ನಡ್ಸ್ಕೊಂಡು ಹೋಗ್ತಾನೆ ಇರ್ತೀವಿ. ನಮಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕುಟುಂಬದವರೆಲ್ಲ ಸೇರಿ ಮಾಡಿ ಒಗ್ಗಟ್ಟಿನಿಂದ ಸಂತೋಷದಿಂದ ನಾವು ಮಾಡ್ತೇವೆ ಈ ಕಾರ್ಯಕ್ರಮ. హలో, మాది ధర్మవరం. మేము కమ్మదూరు తిప్పేస్వామి మనవల్లం బిడ్డ కొడుకులు మొత్తం యామ కులస్తులందరూ చేయదగిన యాత్ర, రథయాత్ర. దీనిని అందరూ సమిష్టిగా చేసి ఇంత వృద్ధి చెందుతాంది. దీనికి కార్యకర్తలు అందరూ సమానులే. ప్రతి ఒక్కరూ దీన్ని చేయి కోరుతున్నామని, ఇంకా ఇది వృద్ధికి రావాలని కోరుకుంటున్నాం. దీనివల్ల అందరికీ శుభదాయకంగా జరగాలని, దేవుని కృపా కటాక్షాలు అందరికీ ఉండాలని కోరుకుంటూ ఈ యాత్రనే సంపూర్ణంగా దిగ్విజయం చేసిన 50 మంది ప్రజలకు, నాగలమడక పురపాలకులకు అందరికీ ధన్యవాదాలు తెలుపుకుంటూ దీన్ని సుబ్రహ్మణ్యేశ్వర స్వామి పాదాలకు అంకితం చేస్తున్నాం. మిత్రులకు, కుటుంబ సభ్యులకు, అందరికీ పెద్దలకు నమస్కారాలు. ఈ నాగలమడక సుబ్రహ్మణ్య కొన్ని సంవత్సరాలుగా యుగాలుగా చెందుతా ఉంది అభివృద్ధి. ఇంకా అభివృద్ధి చెందాలని బంధుమిత్రులు అందరూ, కుటుంబ సభ్యులు అన్ని ఊర్ల వాళ్ళు వచ్చి ఎంతో అభివృద్ధి చేయాలని గొప్పగా రథోత్సవం, ఈ రథయాత్రకు అందరూ సభ్యులే, అందరూ కుటుంబ సభ్యులే, బంధుమిత్రులు, బంధు సహోదరులు
పెద్దల కార్యక్రమం నిర్వహించినారు. కొన్ని తరాలుగా చెందుతా ఉంది. ఈ నాగలమడక సుబ్రహ్మణ్య స్వామి పాదాలు గోవింద గోవింద. ತಾತದವ್ರು ಎಲ್ಲಾರು ಇದನ್ನ ನಡೆಸ್ಕೊಂಡ್ ಬರ್ತಿರೋದು. ನಮ್ಗೆ ಇದು ಮನೆ ದೇವ್ರು, ಹಾಗಾಗಿ ನಾವ್ ಇಲ್ಲೇ ಎಲ್ಲ ನಡ್ಸ್ಕೊಂಡ್ ಬರ್ತಿದೀವಿ. ಆಮೇಲೆ ನಮ್ಗೆಲ್ಲ ಒಳ್ಳೇದೇ ಆಗಿದೆ. ಮನೆ ದೇವ್ರು ಆಗಿರೋದ್ರಿಂದ ನಾವು ಪ್ರತಿ ವರ್ಷನೂ ಬಂದು ಇಲ್ಲೇ ನಡ್ಸ್ಕೊಂಡು ಹೋಗ್ತಿರ್ತೀವಿ. ಆಮೇಲೆ ಈ ತರ ಉತ್ಸವ, ಆಮೇಲೆ ಹಿಂಗ ಅನ್ನದಾನ ಎಲ್ಲ ನಮ್ ತಾತವ್ರೆಲ್ಲ ಸೇರಿ ಮಾಡ್ತಿದ್ದಾರೆ. ಅದೇ ತರ ನಾವು ನಡೆಸ್ತಾ ಇದೀವಿ. ಮೊಮ್ಮಕ್ಳು, ಮಕ್ಳು, ಅವ್ರ ಸೊಸೆದಿರು ಎಲ್ಲರೂ ಮಕ್ಕಳು ನಾವು ಹಿಂದಿಂದಲೂ ನಡ್ಸ್ಕೊಂಡ್ ಬರ್ತಾ ಇದೀವಿ. ಮಾಧವಿ ಅಂತ. ಈ ಸಂದರ್ಭದಲ್ಲಿ ಶೇಖರ್ ಬಾಬು, ಮಾದೇವಿ, ಶ್ರೀನಿವಾಸಲು, ನಾಗರಾಜು, ರಾಜು, ರಾಮಮೂರ್ತಿ, ತಿಪ್ಪಮ್ಮ, ಚಿನ್ನಮ್ಮ, ನಾಗರತ್ನಮ್ಮ, ಲಕ್ಷ್ಮಿ, ಶೈಲಜಮ್ಮ, ಗಂದೂಡಿ ನಾರಾಯಣ ಸ್ವಾಮಿ, ಇನ್ನೂ ಭಕ್ತಾದಿಗಳು ಮುಂತಾದವರು ಹಾಜರಿದ್ದರು. ವರದಿ ಮಾರುತಿ, MS ಮೀಡಿಯಾ.